Hi everybody, I'm Prajwal. As I have said in the last video that I'm going to discuss about essay part or essay strategy, how to deal with it in upcoming KS mains. KS mains syllabus ನೀವು ತೆಗೆದು ನೋಡಿದ್ರಂದ್ರೆ GS 1, 2, 3, 4 ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಜನರಲ್ ಸ್ಟಡೀಸ್ ಪೇಪರ್ಸ್ಗೂ ಭಾಳ ಡಿಟೇಲ್ಡಾಗಿ ಸಿಲೆಬಸ್ಗಳು ಮೆನ್ಷನ್ ಮಾಡ್ಯಾರು. ಸೊ ಒಂದು ಲೆವೆಲ್ದಾಗ ಚಲೋ ತಂಗೆ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಂದ್ರೆ ಅವೆಲ್ಲ ಟಾಪಿಕ್ಸ್ಗಳ ಮೇಲೆ ಪ್ರಿಪೇರ್ ಆಗ್ಬೋದು ಆರಾಮ್ಸೆ. ಆದರೆ ಎಸಿ ಟಾಪಿಕ್ ಒಳಗೆ ಸಿಲೆಬಸ್ ಹೆಂಗೆ ಮೆನ್ಷನ್ ಮಾಡ್ಯಾರಪ್ಪ ಅಂತಂದ್ರೆ ಭಾಳ 2 ಲೈನ್ಸ್ದ ಮೆನ್ಷನ್ ಮಾಡಿಬಿಟ್ಟಾರೆ ಅವರು. ಹೀಗಾಗಿ ಏನಾಗೈತಲ್ಲ, ದ ಸ್ಕೋಪ್ ಈಸ್ ಹಿಯರ್ ವೆರಿ ಬ್ರಾಡ್. ಎಲ್ಲಿಂದ ಬರುತ್ತೆ ಟಾಪಿಕ್ಕು, ಎಲ್ಲಿಂದ ಬರೋಂಗಿಲ್ಲ ಅನ್ನೋಂಥದ್ದು ಕನ್ಫ್ಯೂಷನ್ ಎಲ್ಲರಿಗೂ ಇದ್ದೇ ಇರುತ್ತೆ. ಬೇಸಿಕಲಿ ಎರಡು ಟಾಪಿಕ್ಸ್ ಎರಡು ಕ್ವಶನ್ ಬರ್ತಾವೆ ರೀ ಎಸ್ಸೇಸ್ ಮೇಲೆ ಬರೀಬೇಕು. ನಾವು 125 ಮಾರ್ಕ್ಸದ್ದು ಎರಡು ಎಸ್ಸೇ ಬರೀಬೇಕು. ಒಂದನೇ ಟಾಪಿಕ್ ಏನಪ್ಪ ಅಂತಂದ್ರೆ ನ್ಯಾಷನಲ್ ಇಂಪಾರ್ಟೆನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮೇಲೆ ಒಂದು ಟಾಪಿಕ್ ಬರ್ತದೆ. ಎರಡನೇ ಟಾಪಿಕ್ ಏನಪ್ಪ ಅಂತಂದ್ರೆ ಸ್ಟೇಟ್ ಸ್ಪೆಸಿಫಿಕ್ ಇಶ್ಯೂಸ್ ಮೇಲೆ ಒಂದು ಟಾಪಿಕ್ ಬರ್ತದೆ ರೀ. ಇಲ್ಲಿ ನಾವು ಕನ್ಫ್ಯೂಷನ್ ಎದಕ್ಕಾಗ್ತೀವಪ್ಪ ಅಂತಂದ್ರೆ ಯಾವ ಟಾಪಿಕ್ ಎಲ್ಲಿಂದ ಬರ್ತೈತಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕನ್ಫ್ಯೂಷನ್ ಎದಕ್ಕೆ ಆಗಾಕತ್ತೈತಿ ಅನ್ನೋದು ನೀವು ಮೊದಲು ತಿಳ್ಕೊಬೇಕು. ಯಾಕಪ್ಪ ಅಂತಂದ್ರೆ ಆಪ್ಷನ್ಸ್ ಭಾಳ ಅದಾವೆ, ಪಾಸಿಬಿಲಿಟೀಸ್ ಭಾಳ ಅದಾವೆ, ಎಲ್ಲಿಂದ ಬರ್ತೈತಿ ಗೊತ್ತಿಲ್ಲ ಅದಕ್ಕೆ. ಸೊ ಅದಕ್ಕೆ ನೀವು ಟಾಪಿಕ್ಸ್ಗಳು ಹೆಂಗೆ ಸೆಲೆಕ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಬ್ರಾಡ್ ಟಾಪಿಕ್ಸ್ ನೀವು 10 ಟಾಪಿಕ್ 10 ಟಾಪಿಕ್ಸ್ ಟಾಪ್ 10 ಟಾಪಿಕ್ಸ್ ನೀವು ಸೆಲೆಕ್ಟ್ ಮಾಡ್ಕೊಂಬಿಡ್ರಿ. ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಇಂಪಾರ್ಟೆನ್ಸ್ ಒಳಗಿಂದ ಒಂದು ಎಸ್ಸೆ ಫಿಕ್ಸ್ ಬರ್ತದೆ. ಅದಕ್ಕೆ ಏನು ಮಾಡಿರಿ, ಟಾಪ್ 10 ಇಂಟರ್ನ್ಯಾಷನಲ್ ಟಾಪಿಕ್ಸ್ ಇನ್ ಲಾಸ್ಟ್ 1 ಇಯರ್ ಒಳಗೆ ಯಾವ ಟ್ರೆಂಡಿಂಗ್ ಟಾಪಿಕ್ಸ್ಗಳದಾವು 10 ಲಿಸ್ಟ್ ಮಾಡ್ಕೊರಿ. ಸೇಮ್ ಅಪ್ಲೈಸ್ ಟು ನ್ಯಾಷನಲ್ ಇಂಪಾರ್ಟೆನ್ಸ್. 10 ಟಾಪಿಕ್ ನೀವು ರೆಡಿ ಮಾಡ್ಕೊರಿ, ಒಂದು ಲಿಸ್ಟ್ ರೆಡಿ ಮಾಡ್ಕೊರಿ. ಸ್ಟೇಟ್ ಸ್ಪೆಸಿಫಿಕ್ ಮೇಲೆ ಒಂದು 10 ಟಾಪಿಕ್ ರೆಡಿ ಮಾಡ್ಕೊಂಬಿಡ್ರಿ. ರೆಡಿ ಹೆಂಗಿರ್ಬೇಕಪ್ಪ ಅಂತಂದ್ರೆ ಇದು ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ 3 ರೆಡಿ ಇರ್ಬೇಕು. 10 10 10 30 ಟಾಪಿಕ್ ನಿಮ್ಮ ಕಡೆ ರೆಡಿ ಇದ್ದು ಅಂದ್ರೆ 2 ಎಸ್ಸೆ 125 ಈಚ್ದು ಏನು ಬರ್ತಾವಲ್ಲ, ಯಾವ ಬೇಕಾದ ಟಾಪಿಕ್ ಬಂದ್ರೂ ನೀವು ನ್ಯಾವಿಗೇಟ್ ಮಾಡ್ಬೋದು, ಅದರೊಳಗೆ ಆರಾಮ್ಸಿರಿ ನೀವು ಬರಿಬೋದು ಅದು. ಹೌದಾ? ಇವಾಗ ನಾನೇನು ಮಾಡ್ತಾ ಇದ್ದೇನೆ ಅಂದರೆ ಈ ವಿಡಿಯೋಲ್ಲಿ ಒಂದು ಲಾಸ್ಟಿಗೆ ಒಂದು PDF ಲಿಂಕ್ ಕೊಡ್ತೇನೆ ರೀ. ನಾನು ಹೆಂಗೆ ಪ್ರಿಪೇರ್ ಮಾಡತ್ತಿದ್ದೆ, ಸಪೋಸ್ ನಾನು KS ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಬರಾಮಿದ್ದೆ ಅಂದರೆ ನಾನು ಒಂದಿಷ್ಟು ಟಾಪಿಕ್ಸ್ ಲಿಸ್ಟ್ಗಳೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೀನಿ. ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಒಳಗೆ ಒಂದು 10-15 ಟಾಪಿಕ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡೀನಿ. ನಿಮಗೆಲ್ಲ ಶೇರ್ ಮಾಡ್ತಾನೆ ನಾನು. ಅದರೊಳಗಡೆ ಒಂದಿಷ್ಟು ಸ್ಯಾಂಪಲ್ಸ್ಗಳನ್ನು ನಾನು ಸೇನ್ ಮಾಡೀನಿ ವಿತ್ ಕಂಟೆಂಟ್. ಇಂಟ್ರೊಡಕ್ಷನ್ ಹೆಂಗಿರಬೇಕು, ಬಾಡಿ ಹೆಂಗಿರಬೇಕು, ಕನ್ಕ್ಲೂಷನ್ ಹೆಂಗಿರಬೇಕು. ಫಸ್ಟ್ ಆಫ್ ಆಲ್ ನಾನು ಇವಾಗಲೇ ಹೇಳಿಬಿಡ್ತೇನೆ, ನಾನು ಆಸ್ಪಿರೆಂಟ್ ನಿಮ್ಮ ಥರನೇ. ನಾನೇನು ಎಕ್ಸ್ಪರ್ಟ್ ಇಲ್ಲ, ನಾನೇನು ಮೆಂಟರ್ನೂ ಇಲ್ಲ. ನನಗಿದು ಸ್ಟ್ರಾಟಜಿ ಬಂದಿರೋದು ಯಾರಿಂದಪ್ಪ ಅಂತಂದರೆ ಐ ಹ್ಯಾವ್ ರೆಫರ್ಡ್ ಅನುದೀಪ್ ದೂರಿ ಶೆಟ್ಟಿ, 2018 IAS ಟಾಪರ್ ಅನುದೀಪ್ ದೂರಿ ಶೆಟ್ಟಿ ಸರ್ ಅಂತ ಏನಿದ್ರಲ್ಲ, ಅವರೊಂದು ಬುಕ್ ಬರೆದಿದ್ದಾರೆ ಫಂಡಮೆಂಟಲ್ಸ್ ಆಫ್ ಎಸ್ಸೆ ರೈಟಿಂಗ್ ಅಂತಂದು. ಅವ್ರದ್ದು ಸ್ಟ್ರಾಟಜಿ ಏನು ಬರ್ತಿದ್ರಲ್ಲ ಅದನ್ನ ನೋಡಿ ಫಾಲೋ ಮಾಡೀನಿ ನಾನು. ಅವ್ರದ್ದು ನೋಡ್ಕೊಂಡನ ಅದೇ ಥರನ ನಾನು ಫಾಲೋ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊತಾನೆ ಇಲ್ಲಿ ತನಕ ಬಂದದ್ದು ನಂದು. ಒಂದು 2 ಇಯರ್ಸ್ 2.5 ಇಯರ್ಸ್ ಆಫ್ಟರ್ ಪ್ರಾಕ್ಟೀಸ್ ಐ ಹ್ಯಾವ್ ಗಾಟ್ ಹೌ ಟು ರೈಟ್ ಎಸ್ಸೆ ಆ್ಯಂಡ್ ಆಲ್. ಓಕೆ, ಸೊ ಐ ಹ್ಯಾವ್ ಲಿಸ್ಟೆಡ್ ದೋಸ್ ಆಲ್ ಟಾಪಿಕ್ಸ್. ಸ್ಯಾಂಪಲ್ ಎಸ್ಸೇಸ್ಗಳನ್ನು ಕೊಟ್ಟೇನೆ ರೀ ನಿಮಗೆ ನಾನು. ಅದ್ರೊಳಗೆ ನೋಡಿರಿ, ನೋಡಿದ ಮೇಲೆ ನಮಗೆ ಹೇಳ್ರಿ ನಿಮಗೆ ಹೆಂಗೆ ಅನಿಸ್ತು, ಏನು ಅನಿಸ್ತಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಬಂದು ನಾನು ಕಮೆಂಟ್ದಾಗ ಹಾಕಿರಿ. ಇಲ್ಲ ನಂಗೆ ಚಲೋ ಅನ್ಸೈತ್ರಿ, ಟಾಪಿಕ್ಸ್ಗಳು ಹಿಂಗೆ ಮಾಡಿದ್ರೆ ನಡೀತದೆ, ಆಲ್ಮೋಸ್ಟ್ ಆಲ್ ಎಲ್ಲ ಟಾಪಿಕ್ಸ್ಗಳು ನೀವು ಕವರ್ ಮಾಡಿರಿ ಅಂತಂದ್ರೆ ಐ ವಿಲ್ ಕಮ್ ಅಪ್ ವಿತ್ ನ್ಯಾಷನಲ್ ಟಾಪಿಕ್ಸ್ ಆ್ಯಂಡ್ ಸ್ಟೇಟ್ ಸ್ಪೆಸಿಫಿಕ್ ಟಾಪಿಕ್ಸ್ ಆಸ್ ವೆಲ್. ಸೊ ನಿಮ್ಮದು ರೆಸ್ಪಾನ್ಸ್ ಹೆಂಗೆ ಇರ್ತೈತಿ ಹಂಗೆ ನೋಡ್ಕೊಂಡು ಅಪ್ಲೋಡ್ ಮಾಡ್ತಾನೆ ರೀ PDF ಒಳಗೆ. ಅದರ್ವೈಸ್ ಐ ಫೀಲ್ ಲೈಕ್ ಇಟ್ ಈಸ್ 100% ಅನ್ನೆಸೆಸರಿ ಫಾರ್ ದ ಎಸ್ಪಿರೆಂಟ್ಸ್ ಅಂತ ನನಗೆ ಕಂಡು ಬಂದುಬಿಡ್ತದೆ ರೀ. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ರೆಸ್ಪಾನ್ಸಸ್ ಐ ವಿಲ್ ಫರ್ದರ್ ಅಪ್ಡೇಟ್ ದ ಗಿವನ್ PDF. ಓಕೆ, ಸೊ ನಿಮಗೆ ಬ್ರೀಫಾಗಿ ಈಗ ಹೇಳಬೇಕಪ್ಪ ಅಂತಂದ್ರೆ ಎಸ್ಸೆ ಸ್ಟ್ರಾಟಜಿ ಹೆಂಗಿರಬೇಕು ಅಂತಂದ್ರೆ ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಅಂತೂ ಇದ್ದೇ ಇರಬೇಕು. ಆಮೇಲೆ ನಿಮ್ಮದು ಇಂಟ್ರೊಡಕ್ಷನ್ ಹೆಂಗಿರಬೇಕಪ್ಪ ಅಂತಂದ್ರೆ ಅದು ಇಟ್ ಶುಡ್ ಬಿ ಲೈಕ್ 150 ವರ್ಡ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಯಾಕಪ್ಪ ಅಂತಂದ್ರೆ ನಿಮ್ಮದು ಎಸ್ಸೆ ಇರೋದನ್ನು 1000 ವರ್ಡ್ಸ್ ಇರ್ತೈತೆ. 1000 ಇಂದ 1200 ವರ್ಡ್ಸ್ ಸ್ಪೆಸಿಫಿಕ್ ವರ್ಡ್ ಲಿಮಿಟ್ ಕೊಟ್ಟಾರೆ ಅವರು, KPSCದವ್ರು ಕೊಟ್ಟಿರ್ತಾರೆ. ಸೊ ಅದರೊಳಗಡೆ 10% ಆಫ್ 1000 ವರ್ಡ್ಸ್ ಅಂದರೆ 150 ವರ್ಡ್ಸ್ ಅಂದರೆ 100 to 150 120 to 150 ವರ್ಡ್ಸ್ ಎಸ್ಸೆ ಇರಬೇಕು. ಅಂದ್ರೆ ಒಂದು ಪೇಜ್ ಪೂರ್ತಿ ನಿಮ್ಮ ಇಂಟ್ರೊಡಕ್ಷನ್ ಇರಬೇಕು. ಇಂಟ್ರೊಡಕ್ಷನ್ ಒಳಗೆ ಏನು ಇರಬೇಕು ಎಕ್ಸಾಕ್ಟ್ಲಿ ಅಂತಂದ್ರೆ ನೀವು ಜನರಲ್ ಸ್ಟಡೀಸ್ ಪೇಪರ್ಸ್ ಒಳಗೆ ಬರೀತಿರಲ್ಲ ಆ ಥರ ಅಂತೂ ಒಟ್ಟೆ ಇರಬಾರ್ದು ಇಂಟ್ರೊಡಕ್ಷನ್. ಆ ಥರ ಇತ್ತಪ್ಪ ಅಂತಂದ್ರೆ ನಿಮ್ಮ ಎಸ್ಸೇಸ್ ಏನೈತಲ್ಲ ಪೂರ ಕಾಣಿಸ್ತದೆ. ಆ್ಯಕ್ಚುಲಿ ಇವ್ಯಾಲ್ಯೂಟರ್ಸ್ಗಳಿಗೆ ಅವ್ರಿಗೆ ಪೂರ ಕಾಣಿಸ್ಬಾರ್ದಪ್ಪ ಅಂತಂದ್ರೆ ದೇರ್ ಆರ್ ವೆರಿ ಫ್ಯೂ ಥಿಂಗ್ಸ್ ದ್ಯಾಟ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಹೌ ದ ಎಸ್ಸೆ ಶುಡ್ ಬಿಗಿನ್. ಫಸ್ಟ್ ಥಿಂಗ್ ಈಸ್ ಇಟ್ ಶುಡ್ ಬಿ ರೆಲೆವೆಂಟ್ ಟು ದ ಕಂಟೆಕ್ಸ್ಟ್, ರೆಲೆವೆಂಟ್ ಟು ದ ಟಾಪಿಕ್ಸ್. ಏನು ಟಾಪಿಕ್ಸ್ ಕೊಟ್ಟಿರ್ತಾರಲ್ಲ ಅದಕ್ಕೆ 100% ರೆಲೆವೆಂಟ್ ಇರಬೇಕು ಒಂದನೇದು. ಎರಡನೇದು ಅದು ಇಂಟ್ರೆಸ್ಟ್ ಬರ್ಬೇಕು ರೀ ಇವ್ಯಾಲ್ಯೂಟರ್ಸ್ಗಳಿಗೆ ಓದಾಕಂತಲೇ. ಈಗ ಇಂಟ್ರೆಸ್ಟ್ ಬರ್ಬೇಕಂದ್ರೆ ಹೆಂಗೆ ಮಾಡಬೇಕು, ಯಾವಾಗಲೂ ಹ್ಯೂಮನ್ ಟೆಂಡೆನ್ಸಿ ಏನಪ್ಪ ಅಂತಂದ್ರೆ ಸ್ಟೋರೀಸ್ಗಳು ಹೇಳಕತ್ತಿರಂದ್ರೆ ಇಂಟ್ರೆಸ್ಟ್ ಬರ್ತೈತೆ ರೀ. ಯಾವಾಗಲೂ ಹೌದಲ್ಲ ಏನೋ ಕತೆ ಐತಿ, ಮಜಾ ಐತಿ ಅಂತ ಓದ್ತಾರೆ ರೀ ಯಾವಾಗಲೂ ಇಂಟ್ರೊಡಕ್ಷನ್ ಪಾರ್ಟ್ಸ್ ಒಳಗೆ. ಸೊ
ಯು ಪೀಪಲ್ ಸ್ಟಾರ್ಟ್ ವಿತ್ ಅನ್ ಅನೆಕ್ಡೋಟ್ ವೆರಿ ಪಾಸಿಬಲ್. ಅನೆಕ್ಡೋಟ್ ಅಂದ್ರೆ ಏನಪ್ಪ ಅಂತಂದ್ರೆ ಯು ಶುಡ್ ಐದರ್ ಟೆಲ್ ಅನ್ ಇಮ್ಯಾಜಿನರಿ ಸ್ಟೋರಿ ಆರ್ ಎಲ್ಸ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಅನ್ ರಿಯಲ್ ಇನ್ಸಿಡೆಂಟ್ ಸ್ಟೋರೀಸ್. ಸ್ಟಾರ್ಟ್ ಮಾಡಿರಿ ಅದರೊಳಗಡೆ. ಆ ಥರ ಏನೈತಲ್ಲ ನೀವು ಒಂದು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಪ್ಪ ನಮಗೆ ಕತೆ ಬರ್ಯಾಕೆ ಬರಲ್ದಂಗೆ ಐತಿ, ಸ್ಟೋರಿ ಬರ್ಯಾಕೆ ಬರಲ್ದಂಗೆ ಐತಿ, ನಾ ಹೆಂಗೆ ಮಾಡ್ಬೋದು? ಓಕೆ, ನಿಮಗೆ ಅದ್ರೊಳಗೆ ಬರ್ಯಾಕೆ ಬರತ್ತಿಲ್ಲಪ್ಪ ಅಂತಂದ್ರೆ ನೀವು ಏನು ಮಾಡ್ಬೋದು? ಯು ಶುಡ್ ಸ್ಟಾರ್ಟ್ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕನಾಮಿಕ್ಸ್ ರಿಲೇಟೆಡ್ ಏನಾರ ಬರ್ಯಾಕತ್ತಿದ್ರಪ್ಪ ಅಂದರೆ ಎಕನಾಮಿಕ್ಸ್ ಸರ್ವೆ ಈಸ್ ಅ ಬೈಬಲ್ ಫಾರ್ ಯು ಆಲ್ ಪೀಪಲ್. ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಫ್ಯಾಕ್ಟ್ಸ್ ಡೇಟಾಸ್ ಇರ್ತಾವಲ್ಲ ಅದನ್ನು ಹಾಕಿ ಸ್ಟಾರ್ಟ್ ಮಾಡಿರಿ ಇಂಟ್ರೊಡಕ್ಷನ್. ಇಟ್ ವಿಲ್ ಗಿವ್ ದ ಇವ್ಯಾಲ್ಯೂಟರ್ಸ್ ಅ ಪರ್ಸ್ಪೆಕ್ಟಿವ್ ದಟ್ ದಿಸ್ ಪರ್ಸನ್ ಹ್ಯಾಸ್ ಅ ಗುಡ್ ನಾಲೆಜ್ ಅಬೌಟ್ ದಿಸ್, ಗುಡ್ ನಾಲೆಜ್ ಅನ್ನೋಕ್ಕಿಂತಲೂ ಡೆಪ್ತ್ ಅಬೌಟ್ ದ ಟಾಪಿಕ್ ಅಂತಂದು ಗುರ್ತಾಗ್ಬಿಡುತ್ತೆ ಫ್ಯಾಕ್ಟ್ಸ್ ಡೇಟಾಸ್ಗಳು ಹಾಕಿದ್ರೆ ಇಂಟ್ರೊಡಕ್ಷನ್ ಒಳಗೆ. ಆರ್ ಎಲ್ಸ್ ಯು ಕ್ಯಾನ್ ಬಿಗಿನ್ ವಿತ್ ಕೋಟ್ ಆರ್ ಪೋಯಟ್ರೀಸ್, ಅಥವಾ ನೀವು ಸಂಸ್ಕೃತ ಒಳಗಿರುವಂಥ ಶ್ಲೋಕಗಳು ಇರ್ತಾವಲ್ಲ, ವಸುದೈವ ಕುಟುಂಬಕಂ, ಅವು ಏನೇನು ಅದಾವಲ್ಲ ಅವೆಲ್ಲ ನೀವು ಹಾಕಿ ಕೋರ್ಸ್ ಹೊತ್ತಿಂದನೂ ನೀವು ಸ್ಟಾರ್ಟ್ ಮಾಡಿದ್ರು ದಟ್ ವುಡ್ ಗಿವ್ ಅ ಗುಡ್ ಇಂಪ್ರೆಷನ್ ಫಾರ್ ಇವ್ಯಾಲ್ಯೂಟರ್ಸ್ ಇನ್ ದ ಇಂಟ್ರೊಡಕ್ಷನ್ ಪಾರ್ಟ್ ಇಟ್ ಸೆಲ್ಫ್. ಆರ್ ಎಲ್ಸ್ ನಿಮಗೆ ಏನೂ ಬರಲೇ ಇಲ್ಲಪ್ಪ ಅಂತಂದ್ರೆ ಲಾಸ್ಟ್ ಹಾದಿ ಏನಪ್ಪ ಅಂತಂದ್ರೆ ಯು ಶುಡ್ ಡಿಫೈನ್ ದ ಟರ್ಮ್ಸ್ ಆಫ್ ದ ಕ್ವಶನ್. ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಟೆರರಿಸಮ್ ಅಂತಂದು ಜನರಲ್ ಸ್ಟಡೀಸ್ ಒಂದು ಕೊಟ್ರೆ ಅಂದ್ರೆ ಟೆರರಿಸಮ್ ರೆಫರ್ಸ್ ಟು ಸೋ ಆ್ಯಂಡ್ ಸೋ ಅಂತ ಹೆಂಗೆ ಸ್ಟಾರ್ಟ್ ಮಾಡ್ತಿರಲ್ಲ ಜನರಲ್ ಸ್ಟಡೀಸ್ ಪೇಪರ್ ಒಳಗಡೆ, ಆ ಥರನೇ ಏನೈತಲ್ಲ ಸ್ಟಾರ್ಟ್ ಮಾಡಿಬಿಡೋದು. ಬಟ್ ದಿಸ್ ಈಸ್ ದ ವೆರಿ ಲೀಸ್ಟ್ ರಿಕಮೆಂಡೆಡ್ ಮೆಥಡ್ ಟು ಸ್ಟಾರ್ಟ್ ವಾಟ್ ಐ ಕ್ಯಾನ್ ಸೇ ಇಸ್ ಇನ್ ದ ಇಂಟ್ರೊಡಕ್ಷನ್ ಪಾರ್ಟ್ ಫಾರ್ ಎಸೇಸ್. ಯಾವಾಗಲೂ ಈ ಥರ ಸ್ಟಾರ್ಟ್ ಮಾಡಬಾರ್ದು ಅಂತಾರೆ ರೀ ಯಾರು ಅನುದೀಪ್ ದುರಿಶೆಟ್ಟಿ ಸರ್ ಅವರು, ಬಿಕಾಸ್ ಇಟ್ ಡಸಂಟ್ ಗಿವ್ ಅ ಗುಡ್ ಇಂಪ್ರೆಷನ್. ಸೊ ಇಂಟ್ರೊಡಕ್ಷನ್ ಪಾರ್ಟ್ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಒಂದು ಥೀಸಿಸ್ ಸ್ಟೇಟ್ಮೆಂಟ್ ಅಂತ ಇರ್ತೈತಿ. ಥೀಸಿಸ್ ಸ್ಟೇಟ್ಮೆಂಟ್ ಏನಪ್ಪ ಅಂತಂದ್ರೆ ನೀವು ಒಂದು 4 ಲೈನ್ದಾಗ ಅಥವಾ 5 ಲೈನ್ದಾಗ ನೀವು ಬರೆಯುವಂತಹ ಬಾಡಿ ಆ್ಯಂಡ್ ಕನ್ಕ್ಲೂಷನ್ ಒಳಗೆ ಏನೈತಿ ಅನ್ನುವಂಥದ್ದು ಬ್ರೀಫ್ ಸಮರಿ ಏನೈತಲ್ಲ ಅದು ನೀವು ಥೀಸಿಸ್ ಸ್ಟೇಟ್ಮೆಂಟ್ ಒಳಗೆ ಇರಬೇಕು. ಅದು ಯಾವಾಗಿರ್ಬೇಕು ಅಂತ ಇಂಟ್ರೊಡಕ್ಷನ್ ಆದ ತಕ್ಷಣವೇ ಇರಬೇಕು ಥೀಸಿಸ್ ಸ್ಟೇಟ್ಮೆಂಟ್. ಎದಕ್ಕೆ ಬರೀತಾರಪ್ಪ ಅಂತಂದ್ರೆ ಅದು ಇಟ್ ಶೋಸ್ ಯುವರ್ ಸ್ಟ್ಯಾಂಡ್, ಇಟ್ ಶೋಸ್ ದ ರಿಫ್ಲೆಕ್ಷನ್ ಆಫ್ ಯುವರ್ ಐಡಿಯಾಸ್ ಟು ದ ಇವ್ಯಾಲ್ಯೂಟರ್ಸ್. ನಿಮ್ಮದು ಸ್ಟ್ಯಾಂಡ್ ಏನೈತೆ ಅನ್ನೋದು ಅವ್ರಿಗೆ ಅಲ್ಲೇ ಗುರ್ತಾಗ್ಬಿಡ್ತೈತಿ. ಬಿಕಾಸ್ ನಾಟ್ ಆಲ್ ಇವ್ಯಾಲ್ಯೂಟರ್ಸ್ ಹ್ಯಾವ್ ಅ ಪೇಷನ್ಸ್ ಟು ರೀಡ್ ಆಲ್ ದ ಎಸೆ ವಾಟ್ ಎವರ್ ಯು ಹ್ಯಾವ್ ರಿಟರ್ನ್. ಸೊ ಅದು ಥೀಸಿಸ್ ಸ್ಟೇಟ್ಮೆಂಟ್ದು ವೇಟೇಜ್ ಭಾಳ ಇರ್ತದೆ ರೀ. ಸೊ ನೀವು ಇನ್ನೂ ಮ್ಯಾಚ್ಯೂರ್ ಇದ್ದಿರಿಕಿಲ್ಲ ಅಂದ್ರೆ ಎಸೆ ಒಳಗೆ ಬರಿಬೇಕಾದ್ರೆ ಇಟ್ ಈಸ್ ರಿಯಲಿ ಅಡ್ವೈಸಬಲ್ ಫಾರ್ ಆಲ್ ಆಫ್ ಯು ಪೀಪಲ್ ಟು ರೈಟ್ ಯುವರ್ ಕ್ಲಿಯರ್ ಸ್ಟ್ಯಾಂಡ್ ಇನ್ ಥೀಸಿಸ್ ಸ್ಟೇಟ್ಮೆಂಟ್. ಒಂದ್ಸಲ ನೀವು ಮ್ಯಾಚುರಿಟಿ ಗೇನ್ ಆತಪ್ಪ ಅಂತಂದರೆ ಎಸೇಸ್ ಬರ್ದು ವಿದೌಟ್ ಇವನ್ ರೈಟಿಂಗ್ ಥೀಸಿಸ್ ಸ್ಟೇಟ್ಮೆಂಟ್ ಯು ಕ್ಯಾನ್ ಕನ್ವೆ ಟು ಇವ್ಯಾಲ್ಯೂಟರ್ಸ್. ಅದು ಹೈ ಲೆವೆಲ್ ಅಡ್ವಾನ್ಸ್ ಲೆವೆಲ್ ಎಸೇಸ್ ಹಾಕೋರಲ್ಲ. ಅನುದೀಪ್ ದುರಿಶೆಟ್ಟಿ ಸರ್ದು ಒಂದು ಬ್ಲಾಗ್ ಐತಿ, ಆ ಬ್ಲಾಗ್ ಒಳಗೆ ಅವ್ರು ತೋರಿಸ್ಯಾರಲ್ಲ, ಆ ಬ್ಲಾಗ್ ಹೋಗಿ ವಿಸಿಟ್ ಮಾಡ್ರಿ ನೀವು, ಗುರ್ತಾಕತ್ತೆ ನಿಮಗೆ. ವಿದೌಟ್ ಥೀಸಿಸ್ ಸ್ಟೇಟ್ಮೆಂಟ್ ಆಲ್ಸೋ ಹೌ ಬೆಸ್ಟ್ ಹಿ ಕನ್ವೇಸ್ ಹಿಸ್ ಎಸೇಸ್ ಟು ದ ವ್ಯಾಲ್ಯೂಟರ್ಸ್ ಭಾರಿ ಇರ್ತದೆ ರೀ. ಟಾಪರ್ಸ್ ಎಸೇಸ್ಗಳು ಒಂದ್ಸಲ ನೋಡಿರಿ ಗುರ್ತಾಗ್ತದೆ. ಮೇನ್ ಬಾಡಿ ಬರ್ತೀರಿ. ಮೇನ್ ಬಾಡಿ ಎಷ್ಟು ಇರ್ಬೇಕು ಅಂತಂದ್ರೆ ಅದು ಆಲ್ಮೋಸ್ಟ್ ಇಟ್ ಶುಡ್ ಹ್ಯಾವ್ ದ ಮೇಜರ್ ವೇಟೇಜ್ ಆಲ್ಮೋಸ್ಟ್ 700 to 800 ವರ್ಡ್ಸ್ ಅದ ಇರ್ಬೇಕು ರೀ. ಸೊ ಅದ್ರೊಳಗೆ ನೀವು ಹೆಂಗೆ ಸ್ಟಾರ್ಟ್ ಮಾಡ್ಬೋದಪ್ಪ ಅಂತಂದ್ರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ ಟೆಂಪೋರಲ್ ಅಂತ ಹೇಳ್ತಾರೆ. ಏನು ನಾ ಹೇಳತ್ತಲ್ಲ ಎಲ್ಲ ಪಾಯಿಂಟ್ಸ್ಗಳು ಅನುದೀಪ್ ದುರಿಶೆಟ್ಟಿ ಸರ್ ಬುಕ್ ಒಳಗಿಂದನೇ ಐತಿದಲ್ಲ, ಓಕೆನಾ? ಟೆಂಪೋರಲಾಗಿ ಸ್ಟಾರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಎಸೇಸ್ ಲೈಕ್ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಟೈಮ್ ಸ್ಪೇಸ್ ಇರ್ತಲ್ಲ ಆ ಟೈಪ್ ಹೇಳ್ಕೊತ ಬರ್ಬೋದು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಡಿಸ್ಕ್ರೈಬ್ ಮಾಡಿರಿ, ಕನ್ಕ್ಲೂಡ್ ಮಾಡಿರಿ, ಮುಗೀತು. ಅದು ಗುರ್ತಾಗಲಿಲ್ಲಪ್ಪ ಅಂತಂದರೆ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಲೈಫ್. ಫಾರ್ ಎಕ್ಸಾಂಪಲ್ ಇಂಡಿವಿಜುವಲಿ, ಫ್ಯಾಮಿಲಿ, ವರ್ಕ್ ಪ್ಲೇಸ್, ಸೊಸೈಟಿ ಅಥವಾ ನೇಷನ್, ವರ್ಲ್ಡ್. ಸೊ ದೀಸ್ ಆಲ್ ಆರ್ ದ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಲೈಫ್. ನೀವು ಇವನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋರಿ ಬಾಡಿ ಒಳಗನೆ. ಡಿಫ್ರೆಂಟ್ ಡೈಮೆನ್ಷನ್ಸ್ ಮೇಲೆ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು ಕೊಟ್ಟಿರುವಂಥ ಟಾಪಿಕ್ಸ್. ಸಪೋಸ್ ಇದು ಆಗಲಿಲ್ಲಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟಾಪಿಕ್ ಬರ್ತದೆ, ಕ್ಲೈಮೇಟ್ ಚೇಂಜ್ ಅಂತ ಬಂತಪ್ಪ ಅಂತಂದ್ರೆ ಇಲ್ಲಿ ಏನು ಬರೀಬೇಕು ಗುರ್ತಾಗಿಲ್ಲ, ಹೌದಾ? ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಇದ್ರ ಮೇಲೆ ಬರೋಕ್ಕಾಗಿಲ್ಲ. ಇದ್ರ ಮೇಲೆ ಏನು ಮಾಡ್ಬೋದಪ್ಪ ಅಂತಂದ್ರೆ ನೀವು ಪ್ರಾಬ್ಲಮ್ ಆ್ಯಂಡ್ ಸೊಲ್ಯೂಷನ್ ಓರಿಯೆಂಟೆಡ್ ಬರಿಬೋದು. ಪ್ರಾಬ್ಲಮ್ಸ್ ಹೇಳ್ಕೊತ ಹೋಗ್ಬೋದು ಕ್ಲೈಮೇಟ್ ಚೇಂಜ್ ಬಗ್ಗೆ, ಸೊಲ್ಯೂಷನ್ಸ್ ಹೇಳ್ಕೊತ ಹೋಗ್ಬೋದು. ಅಥವಾ ನೀವು ಡಿಸ್ಕಸ್ ಮಾಡ್ಬೋದು ಅಲ್ಲಿ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಅಂತಂದು ಡಿಸ್ಕಸ್ ಮಾಡಿ ಬಾಡೀಸ್ ಬರಿಬೋದು. ಸಪೋಸ್ ಇದು ಆಗಲಿಲ್ಲಪ್ಪ ಅಂತಂದರೆ ಡಿಬೇಟ್ ಮಾಡ್ಬೋದು ನೀವು ಅಲ್ಲಿ ಫಾರ್ ಆ್ಯಂಡ್ ಅಗೇನ್ಸ್ಟ್ ಅಂತಂತ. ಇದು ಗುರುತಾಗಲಿಲ್ಲಪ್ಪ ಅಂತಂದ್ರೆ ನೀವು ಜನರಲ್ ಸ್ಟಡೀಸ್ ಒಳಗೆ ಗುರುತಾಗ್ತೈತಲ್ಲ, ಮಾಡ್ತಿರ್ತಿರಲ್ಲ, ಸೋಷಿಯಲಿ, ಪೊಲಿಟಿಕಲಿ, ಎಕನಾಮಿಕಲಿ, ಗ್ಲೋಬಲಿ, ಎನ್ವೈರ್ಮೆಂಟಲಿ, ಹಿಸ್ಟೋರಿಕಲಿ, ಸೈಂಟಿಫಿಕಲಿ, ಬೈ ಸೆಕ್ಯೂರಿಟಿ ವೈಸ್, ಇವೆಲ್ಲ ಏನೈತಲ್ಲ ದೀಸ್ ಈಸ್ ದ ಲೀಸ್ಟ್ ರೆಕಮೆಂಡೆಡ್ ಮೆಥಡ್ ಫಾರ್ ಎಸೆ ಆ್ಯಕ್ಚುಲಿ. ಓಕೆ, ಸೊ ದೀಸ್ ಆಲ್ ಆರ್ ದ ಡೈಮೆನ್ಷನ್ಸ್ ವಿಚ್ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್ ವೈಲ್ ರೈಟಿಂಗ್ ಬಾಡಿ. ಈ ಸೊಲ್ಯೂಷನ್ ಅಂತ ಬಂತಪ್ಪ, ಕನ್ಕ್ಲೂಷನ್ ಪಾರ್ಟ್ ಅಂತ ಬಂತಪ್ಪ ಅಂತಂದ್ರೆ 2 ಸೆಗ್ಮೆಂಟ್ ಒಳಗೂ ಎಂಡ್ ಮಾಡಬಹುದಿಲ್ಲ. ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಗ್ಮೆಂಟ್ ಒಳಗೆ ಏನಪ್ಪ ಅಂತಂದ್ರೆ ಕನ್ಕ್ಲೂಷನ್ ಒಳಗಡೆ ನೀವು ಮತ್ತು ಬ್ರೀಫಾಗಿ ಸಮರಿ ಬರೀರಿ. ಒಂದು 10 ಲೈನ್ದಾಗ ಅಥವಾ 12 ಲೈನ್ದಾಗ, ಅದು ಏನು 700-800 ವರ್ಡ್ಸ್ದಾಗ ಏನು ಬರೆದಿರ್ತಾರಲ್ಲ ಬಾಡಿ, ಒಂದು 10 ಲೈನ್ದಾಗ ಏನಂತ 10 ಅಥವಾ 12 ಲೈನ್ದಾಗ ಅದ್ರದ್ದು ಸಮರಿ ಬರೆದು ಬಿಡ್ಬೇಕು ನೀವು. ಸೊ ಇಟ್ ವಿಲ್ ರೀಇನ್ಫೋರ್ಸ್ ದ ಇವ್ಯಾಲ್ಯೂಟರ್ಸ್ ಟು ಜಡ್ಜ್ ಯು ಆರ್ ಫಾಲೋವಿಂಗ್ ದ ಫ್ಲೋ ಅಂತಂದು ಅವ್ರಿಗೆ ಗುರ್ತಾಕತ್ತೆ ಇವ್ಯಾಲ್ಯೂಟರ್ಸ್ಗಳಿಗೆ.
ಒಂದನೇ ಸೆಗ್ಮೆಂಟ್ ಒಳಗೆ. ಎರಡನೇ ಸೆಗ್ಮೆಂಟ್ ಒಳಗೆ ಏನೈತಪ್ಪ, ರೆಟೋರಿಕಲ್ ಪ್ಯಾರಾಗ್ರಾಫ್ ಇರಬೇಕು ಅಂತ ಹೇಳ್ತಾರೆ ಅವರು ಅನುದೀಪ್ ಸರ್. ರೆಟೋರಿಕಲ್ ಪ್ಯಾರಾಗ್ರಾಫ್ ಅಂತ ಏನಪ್ಪ ಅಂತಂದರೆ ಇಟ್ ಇಸ್ ಅ ಶಾರ್ಟ್ ಎಲೋಕೆಂಟ್ ಪ್ಯಾಸೇಜ್ ದ್ಯಾಟ್ ಆಂಪ್ಲಿಫೈಸ್ ಯುವರ್ ಪೊಸಿಷನ್. ಅಲ್ಲಿ ಹೆಂಗಿರ್ಬೇಕಪ್ಪ ಅಂತಂದರೆ ನಿಮ್ಮದು ವೇ ಫಾರ್ವರ್ಡ್ ಕನ್ಕ್ಲೂಷನ್ ಇಟ್ ಶುಡ್ ರೀಇನ್ಫೋರ್ಸ್ ಯುವರ್ ಪೊಸಿಷನ್. ನಿಮ್ಮದು ಪೊಸಿಷನ್ ಏನೈತೆ, ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಚೇಂಜ್ ಮೇಲೆ ನಿಮ್ಮದು ಪೊಸಿಷನ್ ಏನೈತಿ, ಸೈಬರ್ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗತ್ತಾವೆ, ನಿಮ್ಮದು ಪೊಸಿಷನ್ ಏನೈತೆ ಅದ್ರ ಮೇಲೆ, ಲೈಕ್ ಹೌ ಯು ಕ್ಯಾನ್ ಟ್ಯಾಕಲ್ ದಟ್ ಪ್ರಾಬ್ಲಮ್. ದೇರ್ ಆರ್ ಸೋ ಮೆನಿ ಟಾಪಿಕ್ಸ್. ಫಾರ್ ಎಕ್ಸಾಂಪಲ್ ಯುನೈಟೆಡ್ ನೇಷನ್ಸ್ ರೆಲೆವೆನ್ಸ್ ಕಳ್ಕೊಳಕತ್ತೈತಿ. ಸಪೋಸ್ ಇಫ್ ಯು ಬಿಕಮ್ ಅ ಡಿಪ್ಲೊಮ್ಯಾಟ್, ವಾಟ್ ವುಡ್ ಬಿ ಯುವರ್ what I can say your stand, how you are going to make it relevant. For example, ಎಸ್ ಜೈಶಂಕರ್ ಸಾಹೇಬ್ ಅದಾರ ಇವಾಗ, he is my favorite what I can say is international expert. ಸೊ ಸಾಲ್ವ್ ಮಾಡ್ತಿರ್ತಾರೆ, ಮಜಾ ಇರ್ತಾರೆ. ಶಿ ಈಸ್ ಅ ವೆರಿ ಡೈನಾಮಿಕ್ ಆ್ಯಂಡ್ ವರ್ಸಟೈಲ್ ಫಾರಿನ್ ಪಾಲಿಸಿ ಎಕ್ಸ್ಪರ್ಟ್. ಸೊ ಅವರೆಲ್ಲ ಹೆಂಗೆ ಮಾಡ್ತಿರ್ತಾರೆ ನೋಡಿರಿ, ದ ಇಂಡಿಯಾ ವೇ ಫಾರ್ವರ್ಡ್ ಅಂತಂದು ಒಂದು ಬುಕ್ ಬರೆದಾರಲ್ಲ ಅವ್ರು, ಅಬ್ಸಲ್ಯೂಟ್ ಅಮೇಝಿಂಗ್. ಅಂಥವೆಲ್ಲ ನೋಡಿರಿ, ಅದ್ರೊಳಗೆ ರೆಟೋರಿಕಲ್ ಪ್ಯಾರಾಗ್ರಾಫ್ಸ್ಗಳು ಮೆನ್ಷನ್ ಮಾಡಿರ್ತಾರೆ ಅವ್ರು, ಹೆಂಗೆ ಮಾಡ್ಬೋದು ಏನಿಲ್ಲ, ಇಂಡಿಯಾದ ಸ್ಟ್ಯಾಂಡ್ ಏನೈತಿ ಅಂತ. ಅವ ಸ್ಟ್ಯಾಂಡ್ಗಳನ್ನು ನಿಮ್ಮನ್ನ ಅದಾವ ಅಂಥೇಳಿ ನೀವು ಏನೈತಲ್ಲ ಸೆಕೆಂಡ್ ರೆಟೋರಿಕಲ್ ಪ್ಯಾರಾಗ್ರಾಫ್ ಒಳಗೆ ಮೆನ್ಷನ್ ಮಾಡಿಬಿಡ್ರಿ. ಅದು ಮೆನ್ಷನ್ ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ, ಅದು ಇವ್ಯಾಲ್ಯೂಟರ್ಸ್ ಓದಿದ್ರಪ್ಪ ಅಂತಂದ್ರೆ ಇಟ್ ಶುಡ್ ಲಿವ್ ಅ ಲಾಸ್ಟಿಂಗ್ ಇಂಪ್ರೆಷನ್ ಇನ್ ಹಿಸ್ ಮೈಂಡ್. ಅವ್ರೊಂದು 10 ಪೇಪರ್ ಚೆಕ್ ಮಾಡಿದ್ರು ಅವ್ರಿಗೊಂದು ನೆನಪಿರ್ಬೇಕು, ಇವು ಒಂದು ಸೊಲ್ಯೂಷನ್ ಭಾರಿ ಇತ್ತಲ್ಲ, ಏನೋ ಬರೆದಿದ್ದಪ್ಪ ಅಂತಂದು ನೆನಪು ಉಳಿಬೇಕು ಅವ್ರಿಗೆ. ಅಂಥ ಇಂಪ್ರೆಷನ್ ಇರಬೇಕು, ಲಾಂಗ್ ಲಾಸ್ಟಿಂಗ್ ಇಂಪ್ರೆಷನ್ಸ್. ಒಂದು ಪರ್ಫ್ಯೂಮ್ ಹೊಡ್ಕೊಂಡ್ರೆ ಲಾಂಗ್ ಲಾಸ್ಟಿಂಗ್ ಇರ್ತದೆ ಅಂತ ಅಂತಾರಲ್ಲ, ಹಾಗೆ ನಿಮ್ಮ ಕನ್ಕ್ಲೂಷನ್ಸ್ಗಳು ಹೆಂಗಿರಬೇಕು, ಲಾಂಗ್ ಲಾಸ್ಟಿಂಗ್ ಇರಬೇಕು. ಇವ್ಯಾಲ್ಯೂಟರ್ಸ್ಗಳಿಗೆ ತಲೆ ಉಳಿಬೇಕು, 2-3 ದಿವಸ ಆದ್ರೂ ಅವ್ರಿಗೆ ತಲೆ ಉಳಿಬೇಕು, ಇಂಥದ್ದು ಕನ್ಕ್ಲೂಷನ್ ಇರ್ಬೇಕಪ್ಪ ಇದ್ರ ಅಂತಂದು. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ನ್ಯಾವಿಗೇಟ್. ಮತ್ತು ಆಮೇಲೆ ನಿಮಗೆ 3 ಇಂಟ್ರೊಡಕ್ಷನ್ ಬಾಡಿ ಕನ್ಕ್ಲೂಷನ್ ಅಂತೂ ಡಿಸ್ಕಸ್ ಮಾಡಿದ್ವಿ. ಇವಾಗ ಇನ್ನೂ ಡಿಟೇಲ್ಡ್ ಆಗಬೇಕಪ್ಪ ಅಂತಂದ್ರೆ ನೀವೇನೈತೆ ಅನುದೀಪ್ ದುರಿಶೆಟ್ಟಿ ಸರ್ದು ಬ್ಲಾಗಿಗೆ ವಿಸಿಟ್ ಮಾಡಿರಿ. ವಿಸಿಟ್ ಮಾಡಲ್ಲ ಅಂತಂದು ಸ್ಯಾಂಪಲ್ಸ್ ಎಸೇಸ್ಗಳು ಕೊಟ್ಟಾರ ಅನ್ನೋದಕ್ಕಿಂತಲೂ ನೀವು ಅಲ್ಲಿ ಅವ್ರದ್ದೊಂದು ಬುಕ್ ಐತಲ್ಲ, ಫಂಡಮೆಂಟಲ್ಸ್ ಆಫ್ ಎಸೆ ರೈಟಿಂಗ್, ಅದು ಎಲ್ಲರೇ ನಿಮಗೆ ಸಿಕ್ತಪ್ಪ ಅಂತಂದ್ರೆ ನೋಡಿರಿ, ತೆಗೆದು ನೋಡ್ರಿ, ಓದ್ರಿ. ಇಟ್ ಈಸ್ ವರ್ತ್ ರೀಡಿಂಗ್ ಫಾರ್ ಎಸೆ ಫಾರ್ ಬಿಗಿನರ್ಸ್ ಆ್ಯಕ್ಚುಲಿ. ಆಮೇಲೆ ವೆಟರನ್ಸ್ಗಳಿಗೆ ಏನೈತಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ರೀ. ವಿದೌಟ್ ಪ್ರಾಕ್ಟೀಸ್ ದೇರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಎಸೆಸ್ ಸರ್. ಆಮೇಲೆ ನಾನೀಗ ಇರುವಂತಹ ಒಂದು ಏನು ಟಾಪಿಕ್ಸ್ಗಳಿಗೆ ಮೆನ್ಷನ್ ಮಾಡೇನಲ್ರಿ ಇವಾಗ, ಲಿಸ್ಟ್ ಆಫ್ ದ ಟಾಪಿಕ್ಸ್ ಫಾರ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಒಂದು 10-15 ಟಾಪಿಕ್ ನಾನು ಲಿಸ್ಟ್ ಔಟ್ ಮಾಡೀನಿ. ಇವನ್ನೆಲ್ಲ ನಾನು ಕಂಟೆಂಟ್ ಹೆಂಗೆ ರೆಡಿ ಮಾಡಿದ್ದಪ್ಪ ಅಂತಂದ್ರೆ, ಐ ರೀಡ್ ಇಂಡಿಯನ್ ಎಕ್ಸ್ಪ್ರೆಸ್ ದಿಲ್ಲಿ ಎಡಿಷನ್, ಐ ರೀಡ್ ದ ಡಿಪ್ಲೊಮ್ಯಾಟ್ ಪೇಪರ್, ನ್ಯೂಸ್ ಪೇಪರ್ ಬರ್ತದೆ ರೀ, ಆಮೇಲೆ ದ ಹಿಂದೂ. ಇವು 3 ಬರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ ಎಕ್ಸ್ಪರ್ಟ್ಸ್ಗಳು ಇರ್ತಾರಲ್ಲ, ಸಿ ರಾಜಮೋಹನ್ ಸರ್ ಆಗಿರ್ಬೋದು, ಅಥವಾ ಜಾಕೋಬ್ ಸರ್ ಆಗಿರ್ಬೋದು, ಆಮೇಲೆ ಸುಹಾಸಿನಿ ಹೈದರ್ ಆಗಿರ್ಬೋದು, ಆಮೇಲೆ ಬ್ರಹ್ಮ ಚಲ್ಲಾನಿ ಆಗಿರ್ಬೋದು, ಇವರೆಲ್ಲ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಕ್ಸ್ಪರ್ಟ್ಸ್ಗಳು. ಇವ್ರದೆಲ್ಲ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ಗಳು ಏನೈತೆ ಆರ್ಟಿಕಲ್ಸ್ಗಳು ನೋಡಿರ್ತೀವಿ. ನಾನು ಏನು ಮಾಡಿರ್ತೀನಿ ಅವೆಲ್ಲ ನೋಟ್ಸ್ ಮಾಡ್ಕೊಂಡಿರ್ತೇನೆ ರೀ, ಲೈಕ್ ಒಂದೊಂದು ಲೈನ್ 2 ಲೈನ್ಸ್ ಅವೆಲ್ಲ. ಕನ್ಕ್ಲೂಷನ್ ಪಾರ್ಟ್ ಒಳಗೆ ಏನೈತಲ್ಲ, ಸಪೋಸ್ ನಿಮ್ಗೆ ಏನು ಸ್ಟ್ಯಾಂಡ್ ತೊಗೋಬೇಕು ಅಂತ ನಿಮ್ಗೆ ಗುರುತಾಗಲಿಲ್ಲಪ್ಪ ಅಂತಂದ್ರೆ, ಇವರು ಏನು ಎಕ್ಸ್ಪರ್ಟ್ಸ್ಗಳು ಹೇಳಿರ್ತಾರಲ್ಲ ರೀ, ಇವ್ರನ್ನ ಸ್ಟ್ಯಾಂಡ್ಗಳು ನಿಮ್ಮ ಕನ್ಕ್ಲೂಷನ್ಸ್ ಒಳಗೆ ಹಾಕಿಬಿಡ್ರಿ. It will give you a good impression for evaluators also. Yeah, his stand is the author's stand only ಅಂತ ಗುರ್ತಾಗ್ಬಿಡ್ತೈತೆ. ಸೊ ಇಟ್ ಮಸ್ಟ್ ಬಿ ಅ ನ್ಯೂಟ್ರಲ್ ಆ್ಯಂಡ್ ಇಟ್ ಶುಡ್ ಬಿ ಅ ವೆರಿ ವೇ ಫಾರ್ವರ್ಡಿಂಗ್. ಪಾಸಿಬಲ್ ಇರಬೇಕ್ರಾ, ಮತ್ತು ಇಂಪಾಸಿಬಲ್ ಇರುವಂತಹ ಒಂದು ಸೊಲ್ಯೂಷನ್ಸ್ಗಳು ಕೊಟ್ಟರೆ ನೀವು ಲೈಕ್ ಏನೋ ಒಂದು ಇಮ್ಯಾಜಿನರಿ ವರ್ಲ್ಡ್ದಾಗ ಅದನ್ನು ಪಾಯ್ ಅಂತ ಅನಿಸ್ಬಿಡ್ತೈತಿ ಇವ್ಯಾಲ್ಯೂಟರ್ಸ್ಗಳಿಗೆ. ಹಂಗೂ ಆಗಬಾರ್ದು, ರಿಯಾಲಿಟಿ ಒಳಗೆ ಇರಬೇಕು, ಸೊಲ್ಯೂಷನ್ ಓರಿಯೆಂಟೆಡ್ ಇರಬೇಕು, ಕಾಸ್ಟ್ ಲೆಸ್ ಇರಬೇಕು, ಆಮೇಲೆ ಪಾಸಿಬಲ್ ಇರಬೇಕು. ಅದು ಆ್ಯಕ್ಚುಲಿ ಹಂಗೆ ಇರ್ಬೇಕು ರೀ ಕನ್ಕ್ಲೂಷನ್ಸ್ಗಳು. ನೋಡಿರಿ, ನಾನು ಏನು ಮಾಡೀನಿ, ಎಲ್ಲ ಲಿಸ್ಟ್ಗಳು ಕೊಟ್ಟೇನೆ ನಿಮಗೆ. ಒಂದು 3 ಎಸೇಸ್ ಮೇಲೆ ಏನೈತಲ್ಲ, ನಾನು ಮಾಡಿರುವಂಥ ಕಂಟೆಂಟ್ಗಳನ್ನು ನಿಮಗೆ ಸ್ಯಾಂಪಲಾಗಿ ಕೊಟ್ಟೇನೆ ರೀ ಅದರೊಳಗಡೆ. ಇಟ್ ಡಸಂಟ್ ಮೀನ್ ದ್ಯಾಟ್ ಐ ಆಮ್ ಎಕ್ಸ್ಪರ್ಟ್ ಹಿಯರ್. ನನಗೆ ತಿಳಿದಟ್ಟು ಏನೈತಲ್ಲ ನಾನು ಅದರೊಳಗೆ ಬರ್ದೇನೆ. ಅದು ನಾನು ಸಾಧ್ಯ ಆದಷ್ಟು ಏನು ಮಾಡಿಬಿಟ್ಟೇನೆ, ಅಲ್ಲಿ ಇದನ್ನು ಮಾಡೀನಿ, ಏನು 1100 ವರ್ಡ್ಸ್ 1200 ವರ್ಡ್ಸ್ದಾಗನ ಪಿಟ್ ಮಾಡೋಕ್ಕೆ ಟ್ರೈ ಮಾಡೀನಿ. ಇದು ತನಕ ನಾನು ಎವರ್ ನೋಟ್ ಅಂತ ಒಂದು ವೆಬ್ಸೈಟ್ ಐತೆ, ಅದರೊಳಗಿದ್ದವರು ಅವೆಲ್ಲ ನಾನು ವರ್ಲ್ಡ್ PDF ಫಾರ್ಮ್ಯಾಟ್ದಾಗ ಏನೈತಲ್ಲ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡೀನಿ. ಒಂದು ಲಿಂಕ್ ಕೊಟ್ಟೇನೆ ಡಿಸ್ಕ್ರಿಪ್ಷನ್ ಒಳಗೆ, ನಾನು ತೆಗೆದು ನೋಡಿರಿ. ನೋಡಿದ ಮೇಲೆ ಪ್ರತಿಯೊಬ್ಬರು ಬಂದು ಕಮೆಂಟ್ ಮಾಡಿ ಹೇಳ್ರಿ ನನಗೆ, ಯೂಟ್ಯೂಬ್ ಅದು PDF ವರ್ತ್ ಐತೋ ಇಲ್ಲೋ ಅಂತಂದು. ಸಪೋಸ್ ನಿಮಗೆ PDF ವರ್ತ್ ಅನ್ನಿಸ್ತಪ್ಪ ಅಂತಂದ್ರೆ, ನಾ ಏನೈತಲ್ಲ ನ್ಯಾಷನಲ್ ಇಂಪಾರ್ಟೆನ್ಸ್ ಟಾಪಿಕ್ಸ್ ಮೇಲೂ ಕೆಲವೊಂದಿಷ್ಟು ಲಿಮಿಟೆಡ್ ಟಾಪಿಕ್ಸ್ಗಳು ಬರ್ತೇನೆ, ಅದನ್ನಷ್ಟೇ ಪ್ರಿಪೇರ್ ಆಗಿರಿ. ಆ ಟಾಪಿಕ್ ಬರುವಂಥ ಸುತ್ತಮುತ್ತ ಟಾಪಿಕ್ ಬರ್ತಾವೆ ರೀ ಪೇಪರ್ದಾಗ. ಭಾಳ ಆಪ್ಷನ್ಸ್ಗಳು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಆಪ್ಷನ್ಸ್ಗಳು ಭಾಳ ಇಟ್ಕೊಂಡ್ರೆ ಕನ್ಫ್ಯೂಷನ್ ಭಾಳ ಆಗ್ತದೆ. ಕನ್ಫ್ಯೂಷನ್ ಭಾಳ ಆಗ್ತಂದ್ರೆ ಪ್ಯಾನಿಕ್ ಭಾಳ ಆಗ್ತೀರಿ. ಪ್ಯಾನಿಕ್ ಭಾಳ ಆತಪ್ಪ ಅಂತಂದ್ರೆ ನಿಮ್ಗೆ ಏನು ಮಾಡ್ಬೇಕು ಅಂತ ಗೊತ್ತಾಗಿಲ್ಲ, ಯಾವ ಟಾಪಿಕ್ ಪ್ರಿಪೇರ್ ಆಗ್ಬೇಕು, ಯಾವ ಟಾಪಿಕ್ ಪ್ರಿಪೇರ್ ಆಗಬಾರ್ದು. 10 ಟಾಪಿಕ್ ರೆಡಿ ಆಗಿರಿ, ಪರ್ಫೆಕ್ಟ್ ರೆಡಿ ಆಗಿರಿ. ಅದು ಟಾಪಿಕ್ ಯಾವ ಬೇಕಾದ ಟಾಪಿಕ್ ಕೊಡಲಿ, ಇದನ್ನು ಲಿಂಕ್ ಮಾಡ್ಬೋದು, ಆ ಟೈಪ್ ರೆಡಿ ಆಗಿರಿ. ಹೌದಾ? ಆಮೇಲೆ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ ಆ್ಯಂಡ್ ಲೆಟ್ ಅಸ್ ಸಿ ಯುವರ್ ರೆಸ್ಪಾನ್ಸ್ ಇನ್ ಕಮೆಂಟ್ಸ್ ಆ್ಯಂಡ್ ಐ ವಿಲ್ ಥಿಂಕ್ ಆಫ್ ಇಟ್. ಫೈನ್, ಥ್ಯಾಂಕ್ ಯು.